ಮನೆಯಲ್ಲಿ ಮಹಾಮನೆ ಎನ್ನುವಂತ ಕಾರ್ಯಕ್ರಮವನ್ನ ಲತಾ ಪಾಟೀಲ್ ಅವರು ತಮ್ಮ ಮನೆಯೊಳಗ ಆಯೋಜನೆ ಮಾಡಿದ್ರು. ಆಗ ಮಳೆರಾಯನ ಆರ್ಭಟದ ಮೇಲೆ ಏನಾಯ್ತು, ಈಗ ಹಚ್ಚಿನ ಮನಿ ಸರ ಆಡಿಗಾದ್ರಿಗೆ ಬಂದು ಈ ಕಾರ್ಯಕ್ರಮವನ್ನ ಮಾಡುವಂತ ಪ್ರಸಂಗ ಬಂತು. ಮನೆಯಲ್ಲಿ ಮಹಾಮನೆ ಎನ್ನುವಂತ ಕಾರ್ಯಕ್ರಮವನ್ನ ಮಾಡೋಣ ಅಂತೇಳಿ ನಮಗೆ ಕರೆ ಬಂದಾಗ ಹಂಗ ಲತಾ ಪಾಟೀಲ್ ಅವರು ಮತ್ತೆ ಶರಣ ಸಾಹಿತ್ಯ ಪರಿಷತ್ನಲ್ಲಿ ಎಲ್ಲರೂ ಕೂಡಿ ನಮ್ಮೆಲ್ಲ ಕಲಾವಿದರನ್ನು ಕರ್ಕೊಂಡು ಕಲ್ಯಾಣ ಕೇಂದ್ರ ಹೋಗ್ತಾರ ಅನ್ನುವಂತ ವಿಚಾರಗಳು ಬಂದಿದ್ವು ನಮಗೆ. ಅಂದ್ರ ಪ್ರತಿಯೊಬ್ಬ ಶರಣರ ಮನುಷ್ಯರು ಏನೈತೆ ಅಂದ್ರ ಮಹಾಮನೆ ಅಂದ್ರ ಕಲ್ಯಾಣದೊಳಗೆ ಮಾತ್ರ ಐತಿ ಅನ್ನುವಂತ ವಿಚಾರಗಳನ್ನ ಇಟ್ಕೊಂಡಂತ ಎಲ್ಲ ಶರಣಾರ್ಥಿಗಳಿಗೆ ಮಹಾಮನೆಯನ್ನ ನಾವು ಮನದಲ್ಲಿ ನೆನೆದರೆ ಮಹಾಮನೆ, ಯಾರ ಮನೆಯಲ್ಲೂ ಒಂದು ಶರಣರ ಕಾರ್ಯಕ್ರಮವನ್ನ ಮಾಡಿದ್ರೆ ಅದು ಮಹಾಮನೆ ಆಗ್ತೈತಿ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಶರಣ ಸಾಹಿತ್ಯ ಪರಿಷತ್ನವರು ನಿಜವಾಗ್ಲೂ ಒಂದು ಜೋರಾದ ಚಪ್ಪಾಳೆ. ಈಗ ವೈಚಾರಿಕ ಶರಣ ಕಡಪದ ಅಪ್ಪಣ್ಣನವರ ಕುರಿತು ಒಂದು ಕಿರುದಾದ ನಾಟಕವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಶಾಂತ ಚಿತ್ತದಿಂದ ಈ ನಾಟಕವನ್ನ ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಎಲ್ಲರಿಗೂ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಶರಣ ಶರಣಾರ್ಥಿಗಳು ಕುಂಬಾರ ಗುಂಡಣ್ಣ
ಹೋಗಿರ್ತಾನೆ. ಅವರು ಅಂಬಿಗರ ಚೌಡಯ್ಯ ಅಂತ, ಅವರು ಬಸವಣ್ಣನವರಿಗೆ ಅತಿ ಆತ್ಮೀಯರು. ಅವರು ಹೇಳಿದ ತನಕ ತನ್ನ ಕಾಯಕದೊಳಗ ನಿರಂತರಾಗಿರ್ತಾನೆ. ಅವ್ರಿಗೆ ಒಂದು ಇಲ್ಲಿಂದ ಶರಣ ಹೇಳಲ್ಲ. ಶರಣ